ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಮಾ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದು ನಮ್ಮ ಮನೆ ದೇವರು ಕಾರ್ತಿಕ ಇತ್ತು. ಟ್ರಿಪ್ಪೆಲ್ಲ ಮುಗಿಸ್ಕೊಂಡು ಬಂದಾದಮೇಲೆ ಸಾಟರ್ಡೆ ಕಾರ್ತಿಕ ಇತ್ತು. ನೈಟು ನಾವು ಬರೋ ಅಷ್ಟರಲ್ಲಿ 10 ಗಂಟೆ ಏನೋ ಆಗಿತ್ತು. ನೈಟ್ ಒಂದು 8 ಗಂಟೆ ಮೇಲೇ ಎಲ್ಲ ಕಾರ್ತಿಕ ಅಂತಂದರೆ ಗುಗ್ಗಳು ಎಲ್ಲ ಮಾಡ್ತಾರೆ. ಅದಾದಮೇಲೆ ಕಾರ್ತಿಕ ಹಚ್ಚೋದು. ಅದಕ್ಕೋಸ್ಕರ ನಾವು ಲೇಟಾಗಿ ಕೂಡ ಬಂದ್ವಿ. ನಾವು ಬರೋ ಅಷ್ಟರಲ್ಲಿ ಕಾರ್ತಿಕ ನಡೀತಾ ಇತ್ತು. ನಾವು ಕೂಡ ಒಂದು ಸ್ವಲ್ಪ ದೀಪ ಎಲ್ಲ ಹಚ್ಬಿಟ್ಟು ಬಂದ್ವಿ. ನನ್ನ ಫ್ರೆಂಡ್ ಇವಳು, ನನ್ನ BEd ಫ್ರೆಂಡ್ ಸಿಕ್ಕಿದ್ಲು. ಕಾರ್ತಿಕದಲ್ಲಿ ಅವ್ರ ಮನೆ ದೇವರು ಇದೆ ಅಂತೆ. ನನಗೆ ಇಷ್ಟು ನನಗೆ ಗೊತ್ತಿರಲಿಲ್ಲ. ಫೋನ್ ಮಾಡಿಕೊಂಡು ಮಾತಾಡ್ಕೊಂಡು ಬಂದು ಮೀಟ್ ಮಾಡ್ಕೊಂಡ್ವಿ. ನಮ್ಮ ಹಸ್ಬೆಂಡು ಮತ್ತು ನಮ್ಮ ಪಾಪು ಈ ಥರ ಪ್ಯಾಕ್ ಮಾಡ್ಕೊಂಡು ಕರ್ಕೊಂಬಂದಿದ್ದೆ, ಚಳಿ ಇತ್ತು ಅಂತೇಳಿ. ಅವಳು ದೇವಸ್ಥಾನಕ್ಕೆ ಬರೋ ಅಷ್ಟರಲ್ಲಿ ಎಲ್ಲ ಕಿತ್ತು ಬಿಸಾಕ್ಬಿಟ್ಲು. ಸ್ವಲ್ಪ ಸೆಕೆನೇ ಆಗ್ತಾಯಿತ್ತು. ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು. ನಾವು ಹಿಂದಿನ ದಿನ ಬರುವಾಗ ಒಂದು ಸ್ವಲ್ಪ ತೊಗರಿಕಾಯಿ, ಒಂದು ಸ್ವಲ್ಪ ಅವರೆಕಾಯಿ ಕೂಡ ತೊಗೊಂಬಂದಿದ್ವಿ. ಅವರೆಕಾಯಿನ ಬೇಯಿಸೋಕೆ ಇಟ್ಟಿದ್ದೀನಿ. ತೊಗರಿಕಾಯಿನ ಸ್ವಲ್ಪ ಸಾಂಬಾರು ಏನಾರು ಮಾಡೋಕ್ಕೆ ಬರುತ್ತೆ ಅಂತೇಳಿ ಬಿಡಿಸಿಟ್ಕೊಳ್ತಾ ಇದ್ದೀನಿ. ತೊಗರಿಕಾಯಿನಾರ ಹಾಗೆ ಇಟ್ವಿ ಅಂತಂದರೆ ಒಂದು ಸ್ವಲ್ಪ ಹಾಳಾದಂಗೆ ಆಗ್ತಾಯಿತ್ತು. ಅದಕ್ಕೋಸ್ಕರ ನಾನು ಸ್ವಲ್ಪ ಬಿಡಿಸಿಟ್ಕೊಳ್ತಿದ್ದೀನಿ. ಕಷ್ಟಾದ್ರೂ ಪರವಾಗಿಲ್ಲ ಬಿಡಿಸಿಟ್ಕೊಂಡು ಎತ್ತಿಟ್ಕೊಂಡ್ವಿ ಅಂತಂದರೆ ಯಾವಾಗಾದ್ರೂ ಯೂಸ್ ಮಾಡ್ಕೋಬೋದು ಅಂತೇಳಿ. ಟಿ ವಿ ನೋಡ್ಕೊತಾನೆ ಎಲ್ಲ ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿಬಿಟ್ಟು ತೊಗರಿಕಾಯಿ ಬಿಡಿಸೋಣ ಅಂತೇಳಿ ಕೂತಿದ್ದೀನಿ. ಏನಂತಂದರೆ ಒಬ್ಬರಿಗೆ ಬಿಡ್ಸೋಕ್ಕೆ ಸ್ವಲ್ಪ ಬೇಜಾರು ಅನಿಸುತ್ತೆ. ಏನಂತಂದರೆ ಜೊತೆಗೆ ಯಾರು ಇದ್ದರೂ ಮಾತಾಡ್ಕೊಳ್ತಾ ಬಿಡಿಸಿದ್ವಿ ಅಂತಂದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಹಸ್ಬೆಂಡ್ ಅವರೆಕಾಯಿ ಬೇಯಿಸು ಅಂತೇಳಿದರು. ಅದಕ್ಕೋಸ್ಕರ ಅವರೆಕಾಯಿ ಕೂಡ ಬೇಯಿಸಿದ್ದೀನಿ. ಈಗ ಹೊರಗೆ ಫೋನ್ ಬಿಟ್ಕೊಂಡಿದ್ದೆ. ಅದು ಆಯ್ತು ಅಂತ ಕಾಣೋದು. ನಾನು ಈಗ ಬಂದೆ ಮನೆಯಾಗ ಒಂದು 3-4 ನಿಮಿಷ ಚಾರ್ಜ್. ಅಲ್ಲ ಈಗ ಸುಮ್ಮನೆ ಅದು ಆಯ್ತಲ್ಲ, ಮತ್ತೆ ತೋರ್ಸ ಮತ್ತೆ ಅವರು ಮತ್ತೆ ಎಸ್ಟರ್ಡೇ ನೈಟು ಹೊರಗೆ ಹೋಗಿದ್ವಿ. ಒಂದು ಸ್ವಲ್ಪ ಗೊಂಬೆದು ಕಾಲು ಚೈನ್ ತರೋಣ ಅಂತೇಳಿ ಹೋಗಿದ್ವಿ. ಗೊಂಬೆ ಕಾಲು ಚೈನ್ ಹರಿದೋಗಿರಲಿಲ್ಲ. ಗೆಜ್ಜೆ ಎಲ್ಲ ಉದುರೋಗ್ತಾಯಿತ್ತು ಮತ್ತು ಕಾಲಿಂದ ಕೆಳಗೆ ಬರ್ತಾಯಿತ್ತು. ಎಲ್ಲರೂ ಬೀಳುತ್ತೆ ಅಂತೇಳಿ ಚೈನ್ ಮಾಡಿಸಿದ್ರೆ ಆಯಿತು ಅಂತೇಳಿ ಹೋಗಿ ತೊಗೊಳೋಣ ಅಂತ ಹೋದ್ವಿ. ಬಟ್ ಅಲ್ಲಿ ಕಾಲು ಚೈನ್ ಬೆಳಗ್ಗೆ ಬರುತ್ತೆ, ಇವತ್ತು ಸಿಗಲ್ಲ ಅಂತ ಹೇಳಿದರು. ಮತ್ತು ಬೆಳಗ್ಗೆ ಬಂದರೆ ಆಯಿತು ಅಂತೇಳಿ ನನ್ನ ಕಾಲು ಚೈನ್ ನೋಡಿದೆ. ತುಂಬಾ ಚೆನ್ನಾಗಿತ್ತು. ನಂದು ಹಳೇದು ಕಾಲು ಚೈನ್ ಇತ್ತು, ಅದು ಇನ್ನೂ ಹಾಳಾಗಿರಲಿಲ್ಲ. ನಾನು ಜಾಸ್ತಿ ಯೂಸ್ ಮಾಡಲ್ಲ, ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತೇಳ್ಬಿಟ್ಟು ಒಂದು ಸ್ವಲ್ಪ ದೊಡ್ಡದೇ ತೊಗೊಂಡೆ. ನೆಕ್ಸ್ಟ್ ವ್ಲಾಗಲ್ಲಿ ಯಾವ ಥರ ಕಾಲು ಚೈನ್ ತೊಗೊಂಡೆ ಅಂತೇಳಿ ತೋರಿಸ್ತೀನಿ. ಹಾಗೆ ಒಂದು ಸೈಡ್ ದೀಪ ಕೂಡ ತೊಗೊಂಡಿದ್ದೀನಿ, ಅದು ಕೂಡ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಈ ಗೋಲ್ಡ್ ಶಾಪು ಮತ್ತು ಬೆಳ್ಳಿ ಶಾಪಲ್ಲಿ ಏನಾಗುತ್ತೆ ಅಂತಂದರೆ ಒಂದಲ್ಲ ಒಂದು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಏನಾದ್ರು ತೊಗೋಬೇಕು ಅಂತ ಕೂಡ ಆಸೆ ಆಗುತ್ತೆ. ನನಗೆ ಕಾಲು ಚೈನ್ ತೊಗೊಳ್ಳೋ ಅಂಥ ಕಾನ್ಸೆಪ್ಟ್ ಇರಲಿಲ್ಲ. ಅಲ್ಲಿ ನೋಡಿ ನನಗೂ ಕೂಡ ಆಸೆ ಆಯ್ತು ತೊಗೋಬೇಕು ಅಂತೇಳಿ. ಒಂದು ಸೆಟ್ ಇತ್ತು ನನ್ನ ಹತ್ರ, ಮತ್ತೆ ಇನ್ನೊಂದು ಸೆಟ್ ತೊಗೊಂಡಿದ್ದೀನಿ. ನಾನು ಜಾಸ್ತಿ ಯೂಸ್ ಮಾಡಲ್ಲ, ಆದರೂ ಕೂಡ ತೊಗೊಂಡಿದ್ದೀನಿ. ಏನೋ ಒಂಥರ ಆಸೆ ತೊಗೊಳಕ್ಕೆ. ತುಂಬ ಚೆನ್ನಾಗಿತ್ತು. ನೆಕ್ಸ್ಟು ನಾನು ತೋರಿಸ್ತೀನಿ ಯಾವ ಥರ ಕಾಲು ಚೈನ್ ತೊಗೊಂಡೆ ಮತ್ತು ಗೊಂಬೆ ಯಾವ ಥರ ತೊಗೊಂಡೆ ಮತ್ತು ದೀಪ ಯಾವುದು ತೊಗೊಂಡೆ ಅಂತೇಳ್ಬಿಟ್ಟು ತೋರಿಸ್ತೀನಿ. ಇವಾಗ ದೇವ್ರ ಪಾತ್ರೆ ಎಲ್ಲ ತೊಳೆದಾಯಿತು. ಹಾಗೆ ನೆಕ್ಸ್ಟು ದೇವ್ರ ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ಕೊತೀನಿ. ಅಷ್ಟರೊಳಗೆ ತಿಂಡಿ ಮಾಡೋಣ ಅಂತೇಳ್ಬಿಟ್ಟು ತಿಂಡಿ ಮಾಡ್ಕೊತೀನಿ. ಪಟಾಪಟ ಅಂತೇಳಿ ಪಲಾವ್ ಮಾಡೋಣ ಅಂತೇಳಿ ವೆಜಿಟೇಬಲ್ಸ್ ಎಲ್ಲ ಹಾಗೆ ಇತ್ತು, ಅದನ್ನ ಹಾಕಿಬಿಟ್ಟು ಪಲಾವ್ ರೆಡಿ ಮಾಡ್ಕೊತೀನಿ. ನಾನಿಲ್ಲೇನು ರುಬ್ಕೊಂಡು ಹಾಕ್ತಾಯಿಲ್ಲ, ಇನ್ಸ್ಟೆಂಟಾಗಿ ಬೇಗನೆ ಆಗುವಂಥ ಪಲಾವ್ನ ಮಾಡ್ತಾಯಿದ್ದೀನಿ. ಹಸ್ಬೆಂಡ್ ಕೂಡ ಬೇಗ ಹೋಗಬೇಕು ಅಂತ ಹೇಳ್ತಾಯಿದ್ರು. ಅದಕ್ಕೆ ಬೇಗ ರೆಡಿ ಮಾಡ್ಕೊತಾ ಇದ್ದೀನಿ. ಅವರಿಗೆ ಬೆಳಗ್ಗೆನೇ ರೈಸ್ ಐಟಮ್ ಆಯಿತು ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ. ಈ ಥರ ದೋಸೆ, ಇಡ್ಲಿ, ಪಡ್ಡು ಏನಾರು ಆಯಿತು ಅಂತಂದಾಗ ಸ್ವಲ್ಪ ತಿಂತಾರೆ. ಹಾಗೆ ತಿನ್ನಲ್ದಂಗೆ ಹೋಗ್ಬಿಡ್ತಾರೆ ಹಾಗೆ. ಅದಕ್ಕೋಸ್ಕರ ಬೇಗನೆ ರೈಸ್ ಐಟಮ್ನ ಮಾಡಿಬಿಡ್ತೀನಿ ನಾನು. ಇಲ್ಲಿ ಸ್ವಲ್ಪ ಒಂದು ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಪಲಾವ್ ಎಲೆ ಮತ್ತು ಚಕ್ರ ಮೊಗ್ಗು, ಏಲಕ್ಕಿ, ಲವಂಗ ಎಲ್ಲ ಹಾಕಿಬಿಟ್ಟು ಒಂದು ಸ್ವಲ್ಪ ಗೋಡಂಬಿನ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೇ ಒಂದು ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ.
ಈರುಳ್ಳಿ, ಟೊಮೆಟೊ ಮತ್ತು ಒಂದು ಹಸಿಮೆಣ್ಸಿನ್ಕಾಯಿನ ಒಂದೆರಡು ಹಸಿಮೆಣ್ಸಿನ್ಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ. ಇಲ್ಲಿ ಖಾರದ ಪುಡಿ ಯೂಸ್ ಮಾಡ್ತಾ ಇಲ್ಲ, ಹಸಿಮೆಣ್ಸಿನ್ಕಾಯಿನ ಯೂಸ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ ಅಂತ ಹೇಳ್ಬಿಟ್ಟು. ಈ ತರಕಾರಿನ ನಾನು ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ ಹಾಗೆ ಹೂಕೋಸಿತ್ತು ಅದನ್ನು ಕೂಡ ಹಾಕ್ಕೊಂಡು ಹೆಚ್ಚಿಟ್ಕೊಂಡಿದ್ದೀನಿ. ತರಕಾರಿ ಎಲ್ಲ ನೀಟಾಗಿ ಹೆಚ್ಚಿಟ್ಕೊಂಡು ಹೂಕೋಸನ್ನೆಲ್ಲ ಬಿಸಿನೀರಲ್ಲಿ ಕುದಿಸಿಟ್ಕೊಂಡಿದ್ದೀನಿ. ಅಂದರೆ ಹುಳಗಳೇನಾರು ಇರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಈರುಳ್ಳಿ, ಟೊಮೆಟೊ, ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೇ ಒಂದು ಸ್ವಲ್ಪ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ಮೇಲೆ ಸ್ವಲ್ಪ ಚೆನ್ನಾಗಿ ಬೇಯಬೇಕದು, ಅಂದರೆ ಎಣ್ಣೆ ಎಲ್ಲ ಬಿಟ್ಕೋಬೇಕು. ಅಲ್ಲಿ ತನಕ ಹಸಿ ವಾಸನೆ ಹೋದ್ಮೇಲೆ ಇದಕ್ಕೆ ಸ್ಪೈಸಸ್ ಅಂದರೆ ಪೌಡರ್ ಸ್ಪೈಸಸ್ ಎಲ್ಲ ಹಾಕ್ಕೋಬೇಕು. ಹಾಗಿದ್ದಾಗ ಮಾತ್ರ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ, ಡಿಫ್ರೆಂಟಾಗಿರುತ್ತೆ ಪಲಾವ್ ಕೂಡ. ಇದಕ್ಕೆ ನಾನು 1 ಟೀ ಸ್ಪೂನಷ್ಟು ಗರಂ ಮಸಾಲ ಹಾಗೆ ಒಂದು ಸ್ವಲ್ಪ ಧನಿಯಾ ಪೌಡರ್ನ ಹಾಕೋತಾ ಇದ್ದೀನಿ. ಬೇಕಿದ್ರೆ ನೀವು ಇಲ್ಲಿ ಯಾವುದಾದ್ರೂ ಅಂದರೆ ಪಲಾವ್ ಪೌಡರ್ ಬರುತ್ತಲ್ಲ ಅದನ್ನು ಕೂಡ ಹಾಕ್ಕೋಬೋದು. ನಾನಿಲ್ಲಿ ಗರಂ ಮಸಾಲನ ಯೂಸ್ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ನಾನಿಲ್ಲಿ ತೊಗರಿಕಾಳು ಮತ್ತು ಒಂದು ಸ್ವಲ್ಪ ಸುಲಿಯ ಕಾಳನ್ನು ಕೂಡ ತೊಗೊಂಡಿದ್ದೀನಿ, ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಅಂತ ಹೇಳ್ಬಿಟ್ಟು. ತೊಗರಿಕಾಳು ಇವಾಗ ತೊಗರಿಕಾಳು, ಅವರೆಕಾಳು, ಸುಲಿಯಕಾಳು ಈ ಒಂದು ವಿಂಟರ್ ಸೀಸನಲ್ಲಿ ಚೆನ್ನಾಗಿ ಸಿಗುತ್ತಲ್ಲ, ಅದಕ್ಕೋಸ್ಕರ ಇವಾಗಲೇ ತಿನ್ಕೋಬೇಕು. ನೆಕ್ಸ್ಟು ತಿಂತೀವಿ ಅಂದರೆ ಸಿಗೋಲ್ಲ ತೊಗರಿಕಾಳು ಮತ್ತು ಅವರೆಕಾಳು. ಅದಕ್ಕೋಸ್ಕರನೇ ನಾನು ಇವಾಗ ತೊಗರಿಕಾಳನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಪಲಾವ್ಗೆ. ಒಂದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಅಂತೇಳ್ಬಿಟ್ಟು ಒಂದು ಸ್ವಲ್ಪ ತೊಗರಿಕಾಳು, ಒಂದು ಸ್ವಲ್ಪ ಸುಲಿಯಕಾಳು ಹಾಗೆ ತರಕಾರಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೆ 1 ಗ್ಲಾಸಷ್ಟು ಅಕ್ಕಿನ ತೊಳೆದಿಟ್ಕೊಂಡಿದ್ದೆ, ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು ಗ್ಲಾಸ್ ಅಕ್ಕಿಗೆ ನಾನು 2 ಗ್ಲಾಸ್ ಅಂದರೆ 2 ಗ್ಲಾಸು ಮತ್ತು 2.5 ತರಕಾರಿ ಎಲ್ಲ ಹಾಕಿದ್ದೀನಲ್ಲ, ಅದಕ್ಕೆ ಮಾಮೂಲಿ ರೈಸ್ ಮಾಡಿದಾಗ 1 ಗ್ಲಾಸಿಗೆ 2 ಗ್ಲಾಸ್ ನೀರು ಹಾಕ್ತೀನಿ. ಈ ಥರ ಪಲಾವ್ ಏನಾರು ಮಾಡಿದಾಗ ತರಕಾರಿ ಜೊತೆ ಇರುತ್ತಲ್ಲ, ಅದಕ್ಕೋಸ್ಕರ ಒಂದು ಸ್ವಲ್ಪ ಅರ್ಧ ಗ್ಲಾಸ್ ಜಾಸ್ತಿನೇ ಹಾಕ್ಕೋತೀನಿ. ಕನ್ಸಿಸ್ಟೆನ್ಸಿ ನನಗೆ ಗೊತ್ತಾಗ್ಬಿಡುತ್ತೆ ಯಾವ ಥರ ಅಂತೇಳ್ಬಿಟ್ಟು, ಅದಕ್ಕೋಸ್ಕರ 2.5 ಗ್ಲಾಸ್ ನೀರನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ನೋಡ್ಕೊಂಡ್ಬಿಟ್ಟು ಉಪ್ಪು ಕೂಡ ಹಾಕ್ಕೋತಾ ಇದ್ದೀನಿ. ನಂತರ ಇಲ್ಲಿ ಲಿಡ್ನ ಕ್ಲೋಸ್ ಮಾಡ್ದಂಗೆ ನಾನು 1 ಕುದಿನ ಬೇಯಿಸ್ಕೊತಾ ಇದ್ದೀನಿ. ನಂತರ ಅದಕ್ಕೇ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ನೀಟಾಗಿ ವಾಶ್ ಮಾಡಿ ಹೆಚ್ಚಿಟ್ಕೊಂಡಿದ್ದೆ, ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡ್ಕೊತೀನಿ. ನೋಡಿ ಇವಾಗ ಕುದಿ ಬರ್ತಾ ಇದೆ. ಕುದಿ ಬರೋ ಟೈಮಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿಬಿಡ್ತೀನಿ. ನೆಕ್ಸ್ಟ್ 2 ವಿಷಲ್ ಇಲ್ಲ 3 ವಿಷಲ್ನ ತೆಗೆಸ್ಕೊತೀನಿ. ಅಲ್ಲಿಗೆ ಪಲಾವ್ ರೆಡಿ ಆಗುತ್ತೆ, ವೆಜಿಟೇಬಲ್ ಪಲಾವು. ಪಲಾವ್ ಕೂಡ ತುಂಬ ಚೆನ್ನಾಗಿ ರೆಡಿಯಾಗಿತ್ತು. ಹಾಗೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮೇಲೆ ತರಕಾರಿ ಇದ್ದು ಕೆಳಗೆ ರೈಸ್ ಇರುತ್ತೆ, ಅದಕ್ಕೋಸ್ಕರ ನಿಧಾನಕ್ಕೆ ಮೇಲಿಂದ ಕೆಳಗೆ ಚೆನ್ನಾಗಿ ತಿರುಗಿಸ್ಕೋಬೇಕು. ಹಾಗೆ ಇಲ್ಲಿ ಮೊಸರು ಬಜ್ಜಿ ಕೂಡ ಮಾಡಿದ್ದೀನಿ. ಕೆಲವೊಂದು ಕಡೆ ಇದಕ್ಕೆ ರಾಯ್ತ ಅಂತ ಕೂಡ ಅಂತಾರೆ, ಇದಕ್ಕೆ ನಾವು ಮೊಸರು ಬಜ್ಜಿ ಅಂತ ಹೇಳ್ತೀವಿ. ಇದಕ್ಕೆ ಒಂದು ಟೊಮೆಟೊ ಹಾಗೆ ಸೌತೆಕಾಯಿ ಹಾಗೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿಬಿಟ್ಟು ಗಟ್ಟಿ ಮೊಸರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಹಸ್ಬೆಂಡ್ದು ಸ್ನಾನ ಆಗಿ ಪೂಜೆ ಎಲ್ಲ ಆಯಿತು, ಅವರಿಗೆ ತಿಂಡಿನ ಹಾಕ್ಕೊಡ್ತಾ ಇದ್ದೀನಿ. ತಿಂಡಿ ಎಲ್ಲ ಆಯಿತು. ತಿಂಡಿ ಆದ ನಂತರ ನಾನು ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಒಂದು ಹೀರೆಕಾಯಿ ಇತ್ತು, ಅದರಲ್ಲಿ ಏನಾದ್ರು ಮಾಡಿದ್ರಾಯಿತು ಸಾಂಬಾರನ್ನ ಅಂತೇಳಿ ಮಾಡ್ತಾಯಿದ್ದೀನಿ. ಬರೀ ಹೀರೆಕಾಯಿ ಹಾಕಿ ಮಾಡಬೇಕು ಅಂತ ಅಂದ್ಕೊಂಡೆ. ಹಾಗೆ ತೊಗರಿಕಾಳು ಇತ್ತಲ್ಲ ಅದನ್ನು ಮತ್ತು ಹೀರೆಕಾಯಿನೂ ಹಾಕಿಬಿಟ್ಟು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿತ್ತು ಸಾಂಬಾರು ಕೂಡ. ನಾನು ಏನಾಗುತ್ತೋ ಅಂತ ಅಂದ್ಕೊಂಡಿದ್ದೆ, ತುಂಬ ಚೆನ್ನಾಗಾಯಿತು ಸಾಂಬಾರು. ಇಲ್ಲಿ ಹೀರೆಕಾಯಿನ ಸಣ್ಣ ಸಣ್ಣ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ದೊಡ್ಡದೇ ಮಾಡಿಟ್ಕೋಬೇಕು, ಯಾಕೆಂದರೆ ಬೇಯುವಾಗ ಕರ್ಗೋಗ್ಬಿಡುತ್ತೆ ಅಂತೇಳಿ ಒಂದು ಸ್ವಲ್ಪ ದೊಡ್ಡ ಪೀಸೇ ಮಾಡಿಟ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ತೊಗರಿಕಾಳು. ಇಲ್ಲಿ ನಾನು ಒಗ್ಗರಣೆಗೆ ಒಂದು ಈರುಳ್ಳಿ, ಒಂದೆರಡು ಟೊಮೆಟೊ ಹಾಗೆ ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪೆಲ್ಲ ಹಾಕ್ಕೊಂಡಿದ್ದೀನಿ. ಇಲ್ಲಿ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫಸ್ಟು ನಾನು ಒಣಮೆಣಸಿನ್ಕಾಯಿನ ಫ್ರೈ ಮಾಡ್ಕೊತಾ ಇದ್ದೀನಿ. ನಂತರ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಟೊಮೆಟೊ ಮತ್ತು
ಕರಿಬೇವು ಸೊಪ್ಪೆಲ್ಲ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆಲೇ. ನಂತರ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಸಾಂಬಾರು ಪೌಡರು ಮತ್ತು ಒಂದು ಸ್ವಲ್ಪ ಅರಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಖಾರದ ಪುಡಿ ಹಾಕೋ ಅವಶ್ಯಕತೆ ಇರಲ್ಲ, ಏಕೆ ಅಂತಂದರೆ ಮೆಣಸಿನ್ಕಾಯಿ ಹಾಕಿದ್ದೀವಲ್ಲ, ಒಣಮೆಣಸಿನ್ಕಾಯಿ, ಅದಕ್ಕೋಸ್ಕರ. ಹಾಗೆ ಲಾಸ್ಟಿಗೆ ನಾನು ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕೋತಾ ಇದ್ದೀನಿ. ಇಲ್ಲಿ ರುಬ್ಬೋದಕ್ಕೆ ಇಟ್ಕೊತಾ ಇದ್ದೀನಿ. ಸ್ವಲ್ಪ ಬಿಸಿ ಕಡಿಮೆ ಆದಮೇಲೆ ರುಬ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಹಸಿ ಕೊಬ್ಬರಿ ಹಾಗೆ ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಎಲ್ಲದನ್ನೂ ಕೂಡ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಈ ಸಾಂಬಾರು ಮುದ್ದೆಗೆ ಮತ್ತು ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಗಟ್ಟಿ ಆಯಿತು ಅಂತಂದರೆ ಚಪಾತಿ ಕೂಡ ತುಂಬ ಚೆನ್ನಾಗಿರುತ್ತೆ. 2 in 1 ಸಾಂಬಾರಿದು ತುಂಬಾ ಟೇಸ್ಟ್ ಇರುತ್ತೆ ಮತ್ತು ತುಂಬ ಚೆನ್ನಾಗಿರುತ್ತೆ ಕೂಡ. ನಾನು ಕೂಡ ಟ್ರೈ ಮಾಡಿದ್ನಲ್ಲ, ನಂಗೆ ಕೂಡ ಹಂಗೆ ಅನ್ನಿಸ್ತದೆ, ಚಪಾತಿಗೆ ರೊಟ್ಟಿಗೆ ಕೂಡ ತುಂಬ ಚೆನ್ನಾಗಿರುತ್ತಲ್ಲ ಅಂತ ಅಂದ್ಕೊಂಡೆ ನಾನು ಕೂಡ. ಇವಾಗ ಮಿಕ್ಸಿ ಎಲ್ಲ ರುಬ್ಕೊಂಡಿದ್ದಾಯಿತು. ಅದನ್ನು ಒಂದು ಪಾತ್ರೆಯಲ್ಲಿ, ಅಂದರೆ ಹೀರೆಕಾಯಿ ಮತ್ತು ತೊಗರಿಕಾಯಿ ಎಲ್ಲ ತೊಳೆದಿಟ್ಕೊಂಡಿದ್ದೆ, ಅದಕ್ಕೇ ಹಾಕೋತಾ ಇದ್ದೀನಿ. ಇದಕ್ಕೆ ಒಗ್ಗರಣೆ ಹಾಕೋಂಥ ಅವಶ್ಯಕತೆ ಇಲ್ಲ. ಒಗ್ಗರಣೆ ಬೇಕು ಅಂತಂದರೆ ಲಾಸ್ಟಿಗೆ ಕೂಡ ಕುದಿಯುವಾಗ ಹಾಕೋಬೋದು. ನಾನು ಎಲ್ಲಿ ಎಣ್ಣೆಲೆ ಎಲ್ಲ ಫ್ರೈ ಮಾಡ್ಕೊಂಡಿದ್ದಿಲ್ಲ, ಅದಕ್ಕೋಸ್ಕರ ನಾನು ಒಗ್ಗರಣೆನ ಹಾಕಿಲ್ಲ. ಇದಕ್ಕೆ ನಾನು ಸ್ವಲ್ಪ ಉಪ್ಪು ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಕುದಿಯೋದಕ್ಕೆ ಬಿಡ್ತೀನಿ. ಇದು ಒಂದು ಸ್ವಲ್ಪ ಚೆನ್ನಾಗಿ ಕುದಿಬೇಕು, ತೊಗರಿಕಾಯಿ ಎಲ್ಲ ಹಾಕಿರ್ತೀವಲ್ಲ, ಅದಕ್ಕೆ ಒಂದು ಸ್ವಲ್ಪ ಕುದಿಬೇಕಿದು. ಚೆನ್ನಾಗಿ ಕುದೀತು ಅಂತಂದಾಗ ಟೇಸ್ಟ್ ಕೂಡ ಹಾಗೆ ಚೆನ್ನಾಗಿರುತ್ತೆ. ಇಲ್ಲಿಗೆ ಈ ನನ್ನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಈ ನನ್ನ ವ್ಲಾಗಲ್ಲಿ ನಾನು 2 ರೆಸಿಪಿಗಳನ್ನ ಶೇರ್ ಮಾಡ್ಕೊಂಡಿದ್ದೀನಿ. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಹೊಸದಾಗಿ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ರೆಸಿಪಿಗಳನ್ನ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ. ಟ್ರೈ ಮಾಡಿದರೆ ನಾವು ಕೂಡ ಮಾಡಿದ್ವಿ ಅಂತ ಹೇಳಿ ಕಾಮೆಂಟ್ ಮಾಡಿ. ಇಲ್ಲಿಗೆ ಈ ನನ್ನ ಪುಟ್ಟ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಮತ್ತೆ ಹೊಸ ವ್ಲಾಗಲ್ಲಿ. ಕೀಪ್ ವಾಚಿಂಗ್, ಸ್ಟೇ ಟ್ಯೂನ್, ಬೈ ಬಾಯ್. ಏನದು?